ಈ ಜಿದ್ದಾಜಿದ್ದು ಈ ರೀತಿಯ ರೋಷಾವೇಶ ಇದು ಇವತ್ತು ನೆನ್ನೆಯದಲ್ಲ. ಯಾವಾಗ ನಾರಾ ಭರತ್ ರೆಡ್ಡಿ ಈ ರೆಡ್ಡಿ ಬ್ರದರ್ಸ್ ವಿರುದ್ಧ ಅಖಾಡಕ್ಕಿಳಿದ್ರು ಆಗಿನಿಂದ ಈ ಬಿಜೆಪಿಯವರು ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಟ್ಟಿದ್ದಾರೆ ಬಳ್ಳಾರಿನ. ಈ ಕಡೆ ಕಾಂಗ್ರೆಸ್ನವ್ರದ್ದು ಅದೇ ಕತೆ. ಹಾಗಿದ್ರೆ ಈ ಬಳ್ಳಾರಿ ಪೊಲಿಟಿಕ್ಸ್ ನ ಕಥೆ ಏನು ಅಂತ ಹೇಳ್ತೀವಿ ನೋಡಿ. ಕಾಂಗ್ರೆಸ್ನವರು 86,440 ಮತಗಳನ್ನ ತಗೊಂಡ್ರು ಲಾಸ್ಟ್ ಎಲೆಕ್ಷನ್ ಅಂತ. ಬಿಜೆಪಿ ಕೇವಲ 37,155. ಇನ್ನ ಕೆಆರ್ಪಿಪಿ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ 48,577 ಮತಗಳು. ಜನಾರ್ದನ್ ರೆಡ್ಡಿ ಅವರ ಪತ್ನಿಯಲ್ಲಿ ಅಖಾಡದಲ್ಲಿದ್ರು. 2023ರಲ್ಲಿ ಈ ಬಳ್ಳಾರಿ ನಗರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದ್ದು ಇದೇ ಕ್ಷೇತ್ರ. ಅಖಾಡದಲ್ಲಿದ್ದವರು ನಾರಾ ಭರತ್ ರೆಡ್ಡಿ, ಹಾಗೇನೆ ಅರುಣಾದೇವಿ ಅವರು, ಸೋಮಶೇಖರ್ ರೆಡ್ಡಿ ಅವರು. ಅಖಾಡದಲ್ಲಿ ನಾದಿನಿ ಭಾವನ ಮಧ್ಯೆ ಮಹಾಸಮರವೇ ನಡೆಯಿತು. ಇಬ್ಬರ ಜಗಳದಲ್ಲಿ ಗೆದ್ದು ಬಂದಿದ್ದು ಈ ನಾರಾ ಭರತ್ ರೆಡ್ಡಿ. ಅಣ್ಣನ ವಿರುದ್ಧ ಪತ್ನಿಯನ್ನ ಕಣಕ್ಕಿಳಿಸಿದ್ದು ಜನಾರ್ದನ್ ರೆಡ್ಡಿ. ಬಳ್ಳಾರಿ ಸಿಟಿಯಲ್ಲಿ ಸೋಮಶೇಖರ್ ರೆಡ್ಡಿ ವರ್ಸಸ್ ಲಕ್ಷ್ಮೀ ಅರುಣ, ಜನಾರ್ದನ್ ರೆಡ್ಡಿ ಅವರ ಪತ್ನಿ. ಇವರಿಬ್ಬರ ಮಧ್ಯೆ ಅಖಾಡ. ಇಬ್ಬರ ಮಧ್ಯೆ ದೊಡ್ಡ ಸ್ಪರ್ಧೆಯ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಇಬ್ಬರ ಜಗಳದಲ್ಲಿ ಕಮಾಲ್ ಮಾಡಿದ್ದು ಇದೇ ನಾರಾ ಭರತ್ ರೆಡ್ಡಿ. 33ರ ಯುವಕ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಗೆದ್ದು ಬೀಗಿದ್ರು. ಬರೋಬ್ಬರಿ 37,863 ಮತಗಳ ಅಂತರದಿಂದ ನಾರಾ ಭರತ್ ರೆಡ್ಡಿ ಗೆದ್ದು ಬೀಗಿದ್ರು. 37,000 ಲೀಡಲ್ಲಿ ಬಂದ್ರು ನಾರಾ ಭರತ್ ರೆಡ್ಡಿ. ಆಗ ಶಾಸಕರಾಗಿದ್ದ, ಸ್ಪರ್ಧೆಯಲ್ಲಿದ್ದ ಸೋಮಶೇಖರ್ ರೆಡ್ಡಿ 3ನೇ ಸ್ಥಾನಕ್ಕೆ ಕುಸಿಬೇಕಾಗಿ ಬಂತು. 2ನೇ ಸ್ಥಾನದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ. 2018ರಲ್ಲಿ 76,589 ಮತಗಳನ್ನು ತಗೊಂಡಿದ್ರು ಇದೇ ಸೋಮಶೇಖರ್ ರೆಡ್ಡಿ ಅವರು. ಆದರೆ 2023ರಲ್ಲಿ 37,155 ಮತಗಳನ್ನು ತಗೊಂಡ್ರು. ಮೊದಲ ಪ್ರಯತ್ನದಲ್ಲೇ 48,577 ಮತಗಳನ್ನು ಪಡೆದಿದ್ದು ಜನಾರ್ದನ್ ರೆಡ್ಡಿ ಅವರ ಪತ್ನಿ. ಇಲ್ಲಿ ಏನಾದರೂ ಹೊಂದಾಣಿಕೆ ಆಗಿದ್ದರೆ ಅರುಣಾ ಅವರು ಸೋಮಶೇಖರ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ರೆ ಅಥವಾ ಸೋಮಶೇಖರ್ ಅರುಣಾ ಅವರಿಗೆ ಸಪೋರ್ಟ್ ಮಾಡಿದ್ದಿದ್ರೆ ಇಲ್ಲಿ ನಾರಾ ಭರತ್ ರೆಡ್ಡಿ ಅವರು ಸೀನ್ಗೆ ಇರ್ತಿರ್ಲಿಲ್ಲ ಮೋಸ್ಟ್ಲಿ. ಈಗಿರೋದು 2028ರ ಲೆಕ್ಕಾಚಾರ. 2028ರಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ನಿಶ್ಚಿತ. ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ನಾರಾ ಭರತ್ ರೆಡ್ಡಿ ಅವರನ್ನ ಸೋಲಿಸಲೇಬೇಕು ಅಂತ ಬಹುಶಃ ಈ ಎಲ್ಲಾ ರೆಡ್ಡಿಗಳು ಒಂದಾದರೂ ಸಂಶಯ ಪಡಬೇಕಾಗಿಲ್ಲ, ಆಶ್ಚರ್ಯ ಪಡಬೇಕಾಗಿಲ್ಲ. ಸೋಮಶೇಖರ್ ರೆಡ್ಡಿ ಇಲ್ಲವೇ ಲಕ್ಷ್ಮೀ ಅರುಣಾ ಅಖಾಡಕ್ಕಿಳಿತಾರೆ. ಆಗ ನಾರಾ ಭರತ್ ರೆಡ್ಡಿಗೆ ದೊಡ್ಡ ಸವಾಲು ಪಕ್ಕ. ಅಖಾಡ ಈಗಲೇ ಸಿದ್ಧವಾಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಈ ಜಿದ್ದಾಜಿದ್ದು ಈ ರೀತಿಯ ರೋಷಾವೇಶ ಇದು ಇವತ್ತು ನೆನ್ನೆಯದಲ್ಲ. ಯಾವಾಗ ನಾರಾ ಭರತ್ ರೆಡ್ಡಿ ಈ ರೆಡ್ಡಿ ಬ್ರದರ್ಸ್ ವಿರುದ್ಧ ಅಖಾಡಕ್ಕಿಳಿದ್ರು ಆಗಿನಿಂದ ಈ ಬಿಜೆಪಿಯವರು ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಟ್ಟಿದ್ದಾರೆ ಬಳ್ಳಾರಿನ. ಈ ಕಡೆ ಕಾಂಗ್ರೆಸ್ನವ್ರದ್ದು ಅದೇ ಕತೆ. ಹಾಗಿದ್ರೆ ಈ ಬಳ್ಳಾರಿ ಪೊಲಿಟಿಕ್ಸ್ ನ ಕಥೆ ಏನು ಅಂತ ಹೇಳ್ತೀವಿ ನೋಡಿ. ಕಾಂಗ್ರೆಸ್ನವರು 86,440 ಮತಗಳನ್ನ ತಗೊಂಡ್ರು ಲಾಸ್ಟ್ ಎಲೆಕ್ಷನ್ ಅಂತ. ಬಿಜೆಪಿ ಕೇವಲ 37,155. ಇನ್ನ ಕೆಆರ್ಪಿಪಿ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ 48,577 ಮತಗಳು. ಜನಾರ್ದನ್ ರೆಡ್ಡಿ ಅವರ ಪತ್ನಿಯಲ್ಲಿ ಅಖಾಡದಲ್ಲಿದ್ರು. 2023ರಲ್ಲಿ ಈ ಬಳ್ಳಾರಿ ನಗರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದ್ದು ಇದೇ ಕ್ಷೇತ್ರ. ಅಖಾಡದಲ್ಲಿದ್ದವರು ನಾರಾ ಭರತ್ ರೆಡ್ಡಿ, ಹಾಗೇನೆ ಅರುಣಾದೇವಿ ಅವರು, ಸೋಮಶೇಖರ್ ರೆಡ್ಡಿ ಅವರು. ಅಖಾಡದಲ್ಲಿ ನಾದಿನಿ ಭಾವನ ಮಧ್ಯೆ ಮಹಾಸಮರವೇ ನಡೆಯಿತು. ಇಬ್ಬರ ಜಗಳದಲ್ಲಿ ಗೆದ್ದು ಬಂದಿದ್ದು ಈ ನಾರಾ ಭರತ್ ರೆಡ್ಡಿ. ಅಣ್ಣನ ವಿರುದ್ಧ ಪತ್ನಿಯನ್ನ ಕಣಕ್ಕಿಳಿಸಿದ್ದು ಜನಾರ್ದನ್ ರೆಡ್ಡಿ. ಬಳ್ಳಾರಿ ಸಿಟಿಯಲ್ಲಿ ಸೋಮಶೇಖರ್ ರೆಡ್ಡಿ ವರ್ಸಸ್ ಲಕ್ಷ್ಮೀ ಅರುಣ, ಜನಾರ್ದನ್ ರೆಡ್ಡಿ ಅವರ ಪತ್ನಿ. ಇವರಿಬ್ಬರ ಮಧ್ಯೆ ಅಖಾಡ. ಇಬ್ಬರ ಮಧ್ಯೆ ದೊಡ್ಡ ಸ್ಪರ್ಧೆಯ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಇಬ್ಬರ ಜಗಳದಲ್ಲಿ ಕಮಾಲ್ ಮಾಡಿದ್ದು ಇದೇ ನಾರಾ ಭರತ್ ರೆಡ್ಡಿ.
33ರ ಯುವಕ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಗೆದ್ದು ಬೀಗಿದ್ರು. ಬರೋಬ್ಬರಿ 37,863 ಮತಗಳ ಅಂತರದಿಂದ ನಾರಾ ಭರತ್ ರೆಡ್ಡಿ ಗೆದ್ದು ಬೀಗಿದ್ರು. 37,000 ಲೀಡಲ್ಲಿ ಬಂದ್ರು ನಾರಾ ಭರತ್ ರೆಡ್ಡಿ. ಆಗ ಶಾಸಕರಾಗಿದ್ದ ಸ್ಪರ್ಧೆಯಲ್ಲಿದ್ದ ಸೋಮಶೇಖರ್ ರೆಡ್ಡಿ ಮೂರನೇ ಸ್ಥಾನಕ್ಕೆ ಕುಸಿಬೇಕಾಗಿ ಬಂತು. ಎರಡನೇ ಸ್ಥಾನದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ 2018ರಲ್ಲಿ 76,589 ಮತಗಳನ್ನು ತಗೊಂಡಿದ್ರು ಇದೇ ಸೋಮಶೇಖರ್ ರೆಡ್ಡಿ ಅವರು. ಆದರೆ 2023ರಲ್ಲಿ 37,155 ಮತಗಳನ್ನು ತಗೊಂಡ್ರು. ಮೊದಲ ಪ್ರಯತ್ನದಲ್ಲೇ 48,577 ಮತಗಳನ್ನ ಪಡೆದಿದ್ದು ಜನಾರ್ದನ್ ರೆಡ್ಡಿ ಅವರ ಪತ್ನಿ. ಇಲ್ಲಿ ಏನಾದರೂ ಹೊಂದಾಣಿಕೆ ಆಗಿದ್ದರೆ ಅರುಣಾ ಅವರು ಸೋಮಶೇಖರ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ರೆ ಅಥವಾ ಸೋಮಶೇಖರ್ ಅರುಣಾ ಅವರಿಗೆ ಸಪೋರ್ಟ್ ಮಾಡಿದ್ದಿದ್ರೆ ಇಲ್ಲಿ ನಾರಾ ಭರತ್ ರೆಡ್ಡಿ ಅವರು ಸೀನ್ಗೆ ಇರ್ತಿರ್ಲಿಲ್ಲ ಮೋಸ್ಟ್ಲಿ. ಈಗಿರೋದು 2028ರ ಲೆಕ್ಕಾಚಾರ. 2028ರಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ನಿಶ್ಚಿತ, ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ನಾರಾ ಭರತ್ ರೆಡ್ಡಿ ಅವರನ್ನ ಸೋಲಿಸಲೇಬೇಕು ಅಂತ ಬಹುಶಃ ಈ ಎಲ್ಲಾ ರೆಡ್ಡಿಗಳು ಒಂದಾದರೂ ಸಂಶಯ ಪಡಬೇಕಾಗಿಲ್ಲ, ಆಶ್ಚರ್ಯ ಪಡಬೇಕಾಗಿಲ್ಲ. ಸೋಮಶೇಖರ್ ರೆಡ್ಡಿ ಇಲ್ಲವೇ ಲಕ್ಷ್ಮೀ ಅರುಣಾ ಅಖಾಡಕ್ಕಿಳಿತಾರೆ. ಆಗ ನಾರಾ ಭರತ್ ರೆಡ್ಡಿಗೆ ದೊಡ್ಡ ಸವಾಲು ಪಕ್ಕ. ಅಖಾಡ ಈಗಲೇ ಸಿದ್ಧವಾಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಸೋಮಶೇಖರ್ ರೆಡ್ಡಿ ಆಗ ಶಾಸಕರಾಗಿದ್ದ ಸೋಮಶೇಖರ್ ರೆಡ್ಡಿ ಮೂರನೇ ಸ್ಥಾನಕ್ಕೆ ಕುಸಿಬೇಕಾಗಿ ಬಂತು. ಎರಡನೇ ಸ್ಥಾನದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ 2018ರಲ್ಲಿ 76,589 ಮತಗಳನ್ನು ತಗೊಂಡಿದ್ರು ಇದೇ ಸೋಮಶೇಖರ್ ರೆಡ್ಡಿ ಅವರು. ಆದರೆ 2023ರಲ್ಲಿ 37,155 ಮತಗಳನ್ನು ತಗೊಂಡ್ರು. ಮೊದಲ ಪ್ರಯತ್ನದಲ್ಲೇ 48,577 ಮತಗಳನ್ನ ಪಡೆದಿದ್ದು ಜನಾರ್ದನ್ ರೆಡ್ಡಿ ಅವರ ಪತ್ನಿ. ಇಲ್ಲಿ ಏನಾದರೂ ಹೊಂದಾಣಿಕೆ ಆಗಿದ್ದರೆ ಅರುಣಾ ಅವರು ಸೋಮಶೇಖರ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ರೆ ಅಥವಾ ಸೋಮಶೇಖರ್ ಅರುಣಾ ಅವರಿಗೆ ಸಪೋರ್ಟ್ ಮಾಡಿದ್ದಿದ್ರೆ ಇಲ್ಲಿ ನಾರಾ ಭರತ್ ರೆಡ್ಡಿ ಅವರು ಸೀನ್ಗೆ ಇರ್ತಿರ್ಲಿಲ್ಲ ಮೋಸ್ಟ್ಲಿ. ಈಗಿರೋದು 2028ರ ಲೆಕ್ಕಾಚಾರ. 2028ರಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ನಿಶ್ಚಿತ, ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ನಾರಾ ಭರತ್ ರೆಡ್ಡಿ ಅವರನ್ನ ಸೋಲಿಸಲೇಬೇಕು ಅಂತ ಬಹುಶಃ ಈ ಎಲ್ಲಾ ರೆಡ್ಡಿಗಳು ಒಂದಾದರೂ ಸಂಶಯ ಪಡಬೇಕಾಗಿಲ್ಲ, ಆಶ್ಚರ್ಯ ಪಡಬೇಕಾಗಿಲ್ಲ. ಸೋಮಶೇಖರ್ ರೆಡ್ಡಿ ಇಲ್ಲವೇ ಲಕ್ಷ್ಮೀ ಅರುಣಾ ಅಖಾಡಕ್ಕಿಳಿತಾರೆ. ಆಗ ನಾರಾ ಭರತ್ ರೆಡ್ಡಿಗೆ ದೊಡ್ಡ ಸವಾಲು ಪಕ್ಕ. ಅಖಾಡ ಈಗಲೇ ಸಿದ್ಧವಾಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ.